ನಮಸ್ಕಾರ ಫ್ರೆಂಡ್, ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಫ್ರೆಂಡ್. 1 ಲಕ್ಷ ಮುಖ್ಯಮಂತ್ರಿ ಬಹುಮಾಡಿ ಕಟ್ಟಡ 1 BHF ಫ್ಲಾಟು ಬೆಂಗಳೂರಿನಲ್ಲಿ ಏನು ನಿರ್ಮಾಣ ಆಗ್ತಾ ಇದ್ವೋ ಅದ್ರ ಬಗ್ಗೆ ನಾನು ಸಾಕಷ್ಟು ಮಾಹಿತಿ ಕೊಡ್ತಾ ಇದ್ದೀನಿ ಫ್ರೆಂಡು. ಯಾವ ಜಾಗದಲ್ಲಿ ಕಟ್ತಾ ಇದ್ದಾರೆ ಮತ್ತು ಎಷ್ಟು ಫ್ಲೋರ್ ಇದ್ದಿದೆ ಮತ್ತು ಇದು ಎಷ್ಟು ಫ್ಲಾಟ್ಗಳು ಖಾಲಿ ಇದ್ದಾವೆ ಪ್ರತಿಯೊಂದು ಡೀಟೇಲ್ಸ್ ನಿಮಗೆ ಮಾಹಿತಿ ಕೊಡ್ಕೊಂಡು ನಾನು ಬರ್ತಾ ಇದ್ದೀನಿ ಫ್ರೆಂಡ್. ಇದು ವೆಬ್ಸೈಟು ಸಹ ರಾಜೀವ್ ಗಾಂಧಿ ವೆಬ್ಸೈಟ್, ಏನು ರಾಜೀವ್ ಗಾಂಧಿ ವಸತಿ ನಿಗಮದ ವೆಬ್ಸೈಟ್ ಆದಂಥ ಆಶ್ರಯ ಕರ್ನಾಟಕ ಗೌರ್ಮೆಂಟಿನ ವೆಬ್ಸೈಟಲ್ಲಿ ಸಹ ನೀವು ಅರ್ಜಿ ಸಲ್ಲಿಸ್ಬೋದು ಡೈರೆಕ್ಟಾಗಿ. ನಿಮಗೆ ಈಗ ತಿಳಿಸೋದೇನಪ್ಪ ಅಂದರೆ, ಇಲ್ಲಿ ಸಾಕಷ್ಟು ಜನ ಕಮೆಂಟ್ಗಳು ಇದ್ರ ಬಗ್ಗೆ ಕೇಳ್ತಾ ಇದ್ದಾರೆ. ನಾನು ಸುಮಾರು ಗೊತ್ತಿರೋಂಥವ್ರಿಗೆ ಸಣ್ಣ ಪುಟ್ಟವಾದ ಕಮೆಂಟ್ಗಳಲ್ಲಿ ತಿಳಿಸ್ತೀನಿ. ದೊಡ್ಡವಾದರೆ ಈ ಥರ ವೀಡಿಯೋ ಮುಖಾಂತರ ನಿಮಗೆ ಸಾಕಷ್ಟು ಹೆಲ್ಪ್ ಆಗಲಿ ಜನಗಳಿಗೆ ಅಂತ ನಾನು ತಿಳಿಸ್ತೀನಿ. ಒಬ್ಬರು ಕಳಿಸಿದ್ದಾರೆ ಕಮೆಂಟು, ಅವರು ಏನು ಕಳಿಸಿದ್ದಾರೆ, ಏನು ಕೇಳಿದ್ದಾರೆ ಅನ್ನೋದು ನಿಮಗೆ ಒಂದು ಸ್ವಲ್ಪ ಮಾಹಿತಿ ಕೊಡ್ತೀನಿ. ಅವ್ರ ಹೆಸರು ದ್ರಾಕ್ಷಾಯಿಣಿ ಅಂತ ಅವರು ಕಳಿಸಿದ್ದಾರೆ. ಇವ್ರು ಏನು ಕಳಿಸಿದ್ದಾರೆ ಅಂತ ಒಂದು ಸರಿ ಓದ್ಬಿಟ್ಟು ನಂತರ ನಿಮಗೆ ಡೀಟೇಲ್ಸ್ ತಿಳಿಸ್ತೀನಿ. ಸರ್, ನಾವು ಬೆಂಗಳೂರಿನಲ್ಲಿ 15 ವರ್ಷ ಇದ್ದೀವಿ. ಸಾಕಷ್ಟು ಸೈಟು ಮನೆಗಳಿಗೆ ಅರ್ಜಿ ಸಲ್ಲಿಸಿದ್ದೀವಿ ಸರ್ಕಾರಕ್ಕೆ. ಆದರೆ ಇದುವರೆಗೆ ಒಂದು ಸಹ ನಮಗೆ ಬಂದಿಲ್ಲ. ದಯವಿಟ್ಟು ಇದು ಅರ್ಜಿ ಹಾಕುವುದು ಎಲ್ಲಿ ಫ್ಲ್ಯಾಟ್ಗಳು ಸಿಗುತ್ತವೆ ಬೆಂಗಳೂರಿನಲ್ಲಿ, ಯಾವ ಜಾಗ ಆದರೂ ಪರವಾಗಿಲ್ಲ, ಫ್ಲ್ಯಾಟು ನಾವು ತೆಗೆದುಕೊಳ್ಳುತ್ತೇವೆ, ದಯವಿಟ್ಟು ನಮಗೆ ಉತ್ತರ ಕೊಡಿ ಸರ್ ಅಂತ ಕೇಳ್ತಾಯಿದ್ದಾರೆ. ಇವರು ದ್ರಾಕ್ಷಣಿಯವರೇ, ನಿಮಗೆ ಏನೋ ನಾನು ವಿಷಯ ತಿಳಿಸ್ಬೇಕು ಅಂದರೆ, ನೀವು 1 BHF ಫ್ಲ್ಯಾಟ್ಗೆ ನೀವು ತಗೊಬೇಕು ಅಂತ ಇದ್ದೀರಾ. ಸುಮಾರು 15 ವರ್ಷದಿಂದ ನಾವು ಇದ್ದೀವಿ. ನಮಗೆ ಇನ್ನೂ ಇದುವರೆಗೂ ಯಾವುದೇ ಥರ ಸರ್ಕಾರದಿಂದ ಸೈಟೇ ಆಗಲಿ ಮನೆ ಆಗಲಿ ನಮಗೆ ಸಿಕ್ಕಿಲ್ಲ. ದಯವಿಟ್ಟು ಇದ್ರ ಬಗ್ಗೆ ಒಂದು ಸ್ವಲ್ಪ ಹೆಚ್ಚಿನ ಮಾಹಿತಿ ಕೊಡಿ ನಮಗೆ. ನಾವು ಬೆಂಗಳೂರಲ್ಲಿ ಯಾವ ಜಾಗ ಆದರೂ ಪರವಾಗಿಲ್ಲ, ನಾವು ತಾಂತೀವಿ ಅಂತ ಇಲ್ಲಿ ಇವರು ತಿಳಿಸಿದ್ದಾರೆ. ದ್ರಾಕ್ಷಣಿಯವರೇ, ನಿಮಗೆ ನಾನು ತಿಳಿಸೋದಿಷ್ಟೇ, ನೀವು ಬೆಂಗಳೂರಿನಲ್ಲಿ 15 ವರ್ಷ ಇದ್ದೀರೋ ಅಥವಾ 10 ವರ್ಷ ಇದ್ದೀರೋ, ಅದು ಬೆಂಗಳೂರಿನಲ್ಲಿ ನೀವು ಸರ್ಚ್ ಮಾಡಬೇಕಾಗುತ್ತೆ. ಪ್ರತಿಯೊಂದು ಎಲ್ಲ ವೆಬ್ಸೈಟ್ಗಳಲ್ಲಿ ಈ ಥರ ಬಿಟ್ಟಿರ್ತಾರೆ, ಸರ್ಚ್ ಮಾಡಬೇಕಾಗುತ್ತೆ. ಈಗ ನಮ್ಮ ಚಾನಲ್ ಕಡೆಯಿಂದ ಸಾಕಷ್ಟು ಇದ್ರ ಬಗ್ಗೆ ಮಾಹಿತಿ ಕೊಡ್ತಾ ಇದ್ದೀವಿ. ಹಲವಾರು ಜನ, ಲಕ್ಷಾಂತರ ಜನಗಳಿಗೆ ಈ ವಿಡಿಯೋಗಳು ನೋಡ್ತಾ ಇದ್ದಾರೆ. ಅವರು ಪ್ರತಿಯೊಂದು ಕಮೆಂಟ್ಗಳಲ್ಲಿ ಕಳಿಸ್ತಾ ಇದ್ದಾರೆ. ನಿಮ್ಮ ವಿಡಿಯೋ ತುಂಬ ಹೆಲ್ಪ್ ಆಗುತ್ತೆ ಅಂತಲೂ ಸಹ ತಿಳಿಸ್ತಾ ಇದ್ದಾರೆ. ಖಂಡಿತವಾಗಿ ಇದು ನಾನು ಮುಂದುವರಿಸ್ಕೊಂಡು ಹೋಗ್ತೀನಿ. ಯಾಕೆಂದರೆ ಒಂದು 4 ಜನಕ್ಕೆ ಉಪಯೋಗ ಆಗೋಂತಹ ವಿಡಿಯೋಗಳು ಮಾಡಿ ಸಹಿ ಅನಿಸ್ಕೋಬೇಕು. ಯಾವುದ್ಯಾವುದೋ ವಿಡಿಯೋ ಮಾಡಿ ಲಕ್ಷಗಟ್ಟಲೆ ವ್ಯೂಸ್ ಹೋಯ್ತವೆ ಅದು ದುಡ್ಡು ಮಾಡೋಕ್ಕೆ. ಆದರೆ ಇಲ್ಲಿ ನಾನು ಹಣಕ್ಕೆ ಅಂತ ನಾನು ವಿಡಿಯೋ ಮಾಡ್ತಾಯಿಲ್ಲ, ಸದ್ಯಕ್ಕೆ ಜನಗಳಿಗೆ ಮಾಹಿತಿ ಸಿಗಲಿ ಅಂತ ನಾನು ವಿಡಿಯೋ ಮಾಡ್ತೀನಿ. ಫ್ರೆಂಡ್, ನೀವು ಕೇಳಿದ ಪ್ರಶ್ನೆಗೆ ನಾನೇನು ಅಂತ ತಿಳಿಸೋದಂದರೆ, ನೋಡಿ, ನೀವು ಮೊದಲಿಗೆ ನೀವು ಈ ಆಶ್ರಯ ಕರ್ನಾಟಕ ಗೌರ್ಮೆಂಟಿನ ವೆಬ್ಸೈಟು ನಾನು ಲಿಂಕು ತೋರಿಸ್ತಾ ಇದ್ದೀನಿ ನಿಮಗೆ. ಅದು ರಾಜೀವ್ ಗಾಂಧಿ ವಸತಿ ನಿಗಮದ ಲಿಂಕು. ಈ ಲಿಂಕು ದಯವಿಟ್ಟು ನಿಮ್ಮ ಒಂದು ಮೊಬೈಲಲ್ಲಾಗಲಿ ಕಂಪ್ಯೂಟರಲ್ಲಾಗಲಿ ನೀವು ಓಪನ್ ಮಾಡಿ. ಮೊಬೈಲ್ ಎಲ್ಲರ ಕೈಯಲ್ಲಿ ಇರುತ್ತೆ, ಅಲ್ಲೇ ಓಪನ್ ಮಾಡಿ. ಅಲ್ಲೇ ರಾಜೀವ್ ಗಾಂಧಿ ವಸತಿ ನಿಗಮ ಮತ್ತು ಪ್ರತಿಯೊಂದು ಡೀಟೇಲ್ಸ್ ವೆಬ್ಸೈಟಲ್ಲಿ ನಿಮ್ಗೆ ತೋರಿಸ್ಬಿಡುತ್ತೆ. ಅರ್ಜಿ ಸಲ್ಲಿಸೋದು ಮತ್ತು ಫ್ಲ್ಯಾಟ್ಗಳ ಬುಕ್ಕಿಂಗ್ ಯಾವ ಥರ ಇರುತ್ತೆ ಮತ್ತು ಲಭ್ಯವಿರುವ ಫ್ಲ್ಯಾಟ್ಗಳ ಬಗ್ಗೆ ಮಾಹಿತಿ, ಯಾವ ಕ್ಷೇತ್ರದಲ್ಲಿ ಬೆಂಗಳೂರು ಕಟ್ತಾರೆ ಅಂತ ಪ್ರತಿಯೊಂದು ನಿಮಗೆ ಮಾಹಿತಿ ಇಲ್ಲಿ ಸಿಗುತ್ತೆ. ನೀವು ಅರ್ಜಿ ಮೊದಲಿಗೆ ಸಲ್ಲಿಸಿ. ನೀವು ಬೆಂಗಳೂರಲ್ಲಿ 15 ವರ್ಷ ಇದ್ದೀರಾ ಅಂತ ತಿಳಿಸಿದ್ದೀರಾ. 15 ವರ್ಷ ಇದ್ದರೆ ನೀವು ನಿಮಗೆ ಇಲ್ಲಿ ಅವಕಾಶ ಇರುತ್ತೆ ಅರ್ಜಿ ಹಾಕೋಕ್ಕೆ. ನೀವು ಯಾವ ಕ್ಯಾಸ್ಟ್ ಆದರೂ ಪರವಾಗಿಲ್ಲ, ನೀವು SC ಆಗಿರ್ಬೋದು, ಜನರಲ್ ಆಗಿರ್ಬೋದು, ಯಾವೇ ಕ್ಯಾಸ್ಟ್ ಆಗಿದ್ರು ಕ್ಯಾಸ್ಟಿಗೆ ಇಷ್ಟು ಶೇಕಡಾವಾರು ಅಂತ ಇಲ್ಲಿ ಮನೆಗಳು ವಿಂಗಡಿಸಿರ್ತಾರೆ. ನೋಡಿ, ನಿಮಗೆ ಹತ್ತಿರವಿರೋ ಅಂಥ ಜಾಗದಲ್ಲಾದರೂ ನೀವು ಖಾಲಿ ಇರೋ ಕಡೆ ತಗೊಬೋದು, ದೂರ ಇದ್ದರೂ ಖಾಲಿ ಇರೋ ಕಡೆ ತಗೊಬೋದು. ನೀವು ಅರ್ಜಿ ಸಲ್ಲಿಸುವಾಗ ಸಾರ್ವಜನಿಕ ಆದರೆ ನೇರವಾಗಿ ಬೆಂಗಳೂರಿನಲ್ಲಿ ಎಲ್ಲರೂ ನೀವು ಬುಕ್ ಮಾಡ್ಕೋಬೋದು. ಅದೇ ಥರ ಸ್ಥಳೀಯ ಅರ್ಜಿ ಸಲ್ಲಿಸಿದ್ರೆ ನಿಮ್ಮ ಆ ಕ್ಷೇತ್ರದ MLA ಹತ್ರ ಕಾಂಟ್ಯಾಕ್ಟ್ ಮಾಡಿ ನೀವು ಫ್ಲ್ಯಾಟ್ಗಳು ಬಿಟ್ಕೋಬೋದು. ಇಲ್ಲಿ 50% ಅಂತ ನಿಮಗೆ ಇಟ್ಟಿರ್ತಾರೆ. ಹಾಗಾಗಿ ನೀವೇನೋ ಫ್ಲ್ಯಾಟ್ಗಳು ನೀವು ಅರ್ಜಿ ಸಲ್ಲಿಸ್ಬೇಕು ಅಂದರೆ ನಾನು ಸ್ಕ್ರೀನ್ನಲ್ಲಿ ವೆಬ್ಸೈಟಲ್ಲಿ ತೋರಿಸ್ತಾ ಇದ್ದೀನಿ. ಅಲ್ಲೋಗಿ ನೀವು ಅರ್ಜಿ ಸಲ್ಲಿಸಿ. ಮೊದಲಿಗೆ 1 ತಿಂಗಳ ನಂತರ ನಿಮ್ಗೇನಾದ್ರು ಡಾಕ್ಯುಮೆಂಟ್ಸ್ ಎಲ್ಲ ಕರೆಕ್ಟಾಗಿದ್ದರೆ ನಿಮಗೆ ಮೊಬೈಲ್ಗೆ ಮೆಸೇಜ್ ಬರುತ್ತೆ. ಮೆಸೇಜ್ ಬಂದ ನಂತರ ನೀವು 50,000 ರೂಪಾಯಿ ಹಣ ಪೇ ಮಾಡಿ ನಂತರ ನಿಮ್ಮ ಚಾಯ್ಸು ನಿಮ್ಗೆ ಎಲ್ಲಿ ಖಾಲಿ ತೋರಿಸುತ್ತೆ ಅಲ್ಲಿ ನೀವು ಫ್ಲ್ಯಾಟ್ಗಳು ಬುಕ್ ಮಾಡ್ಕೋಬೋದು. ಅದಕ್ಕೂ ಮುಂಚೆ ನೀವು ಒಂದು ರಾಜೀವ್ ಗಾಂಧಿ ವಸತಿ ನಿಗಮಕ್ಕೆ ಒಂದು ಸರಿ ವಿಸಿಟ್ ಮಾಡಿ, ಅಲ್ಲೂ ಸಹ ನಿಮ್ಮ ಎಲ್ಲ ಡೀಟೇಲ್ಸ್ ನೀವು ಕರೆಕ್ಟ್ ಮಾಡ್ಕೊಳ್ಳಿ. ಅದಕ್ಕೂ ನಾನು ನಿಮಗೆ ತಿಳಿಸ್ತೀನಿ. ನಂತರ ನೀವು ಏನು ಮಾಡಬೇಕು ಅಂದರೆ, ಅರ್ಜಿ ಸಲ್ಲಿಸಿದ ನಂತರ ನೀವು 50,000 ರೂಪಾಯಿ ಪೇ ಮಾಡಬೇಕು. ನಂತರ ಖಾಲಿ ಇರೋ ಜಾಗ ಇಲ್ಲಿ ಫ್ಲ್ಯಾಟ್ಗಳು ನೀವು ಬುಕ್ ಮಾಡ್ಕೋಬೇಕಾಗುತ್ತೆ. ನೋಡಿ, ಇದು ಸರ್ಕಾರ ಕಟ್ಟೋದ್ರಿಂದ ಒಂದು ಸ್ವಲ್ಪ ಸಾಧಾರಣವಾಗಿ ನಿಧಾನಗತಿಯಲ್ಲಿ ಇಲ್ಲಿ ಸರ್ಕಾರ ಸಾಗ್ತಾಯಿದೆ. ಯಾಕೆಂದರೆ ಇಲ್ಲಿ ಪ್ರೈವೇಟ್ ಅಲ್ಲ, ಇದು ಸರ್ಕಾರಕ್ಕೆ ಕಮ್ಮಿ ದರದಲ್ಲಿ ಕೊಡುತ್ತಿರುವಂತಹ
1 BHK ಫ್ಲ್ಯಾಟು. ಹಾಗಾಗಿ ಇಲ್ಲಿ ಒಂದು ಸರ್ಕಾರ ಬಂದು ಇನ್ನೊಂದು ಸರ್ಕಾರ ಬಂದಾಗ ಫ್ಲ್ಯಾಟ್ಗಳು ನಿಧಾನಗತಿಯಲ್ಲಿ ಇಲ್ಲಿ ಕೆಲಸ ಸಾಗ್ತವೆ. ಇದು ಮಾತ್ರ ನಿಮಗೆ ಮುಂಚೆನೇ ಹೇಳ್ತೀನಿ. ಸದ್ಯದಲ್ಲಿ ನಿಮಗೆ ಚಾಯ್ಸ್ ಇಷ್ಟ ಆದರೆ ನೋಡಿ, ಈ ಕಡೆ ನೀವು ಸರ್ಕಾರದ ಫ್ಲ್ಯಾಟ್ಗಳು ನೀವು ತಗೊಬೋದು ಅಂತ ನಾನು ತಿಳಿಸ್ತೀನಿ ಅಂತ ಹೇಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ. ದರ್ಶನಿಗಳೇ, ಖಂಡಿತವಾಗಿ ನಿಮಗೆ ಏನೇ ಒಂದು ಮಾಹಿತಿ ಬೇಕಾದರೂ ನಮ್ಮ ಕಮೆಂಟಲ್ಲಿ ಖಂಡಿತವಾಗಿ ಇನ್ನು ಮುಂದೆ ಒಂದೊಂದು ಕಮೆಂಟ್ ನಿಮಗೆ ನಾನು ವಿಷಯ ತಿಳಿಸ್ತೀನಿ ಅಂತ ಹೇಳ್ತಾ ಮುಗಿಸ್ತೀನಿ. ಸದ್ಯಕ್ಕೆ ಆಶ್ರಯ ಕರ್ನಾಟಕ ಗೌರ್ಮೆಂಟ್ ಟಿವಿ ವೆಬ್ಸೈಟಲ್ಲಿ ಅರ್ಜಿ ಸಲ್ಲಿಸಿ ನಿಮ್ಮ ಕನ್ಫ್ಯೂಸ್ ಆದರೆ ಸೈಬರ್ ಅಂಡಲ್ಲಿ ಹೋಗಿ ಡಾಕ್ಯುಮೆಂಟ್ಸ್ಗಳು ಏನೇನಿದಾವೋ ಪ್ರತಿಯೊಂದು ನೀವು ತಗೊಂಡೋಗಿ ನಿಮ್ಮ ಡಾಕ್ಯುಮೆಂಟ್ಸು, ಆಧಾರ್ ಕಾರ್ಡು, ಪಾನ್ ಕಾರ್ಡು, ಕ್ಯಾಸ್ಟ್ ಸರ್ಟಿಫಿಕೇಟು, ಇನ್ಕಮ್ ಸರ್ಟಿಫಿಕೇಟು, ವೋಟರ್ ID, ಬೆಂಗಳೂರಿನಲ್ಲಿ ವಾಸವಾಗಿರುವಂಥ ದೃಢೀಕರಣ ಪತ್ರ ಪ್ರತಿಯೊಂದು ನೀವು ತಗೊಂಡೋಗಿ ಅರ್ಜಿ ಸಲ್ಲಿಸಬೇಕಾಗುತ್ತೆ ಅಂತ ಹೇಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಮಾಡಿ ಇದೇ ಥರ ಸಪೋರ್ಟ್ ಮಾಡಿ. ನಮಸ್ಕಾರ.